ಅಕ್ಷರಾಭ್ಯಾಸ 10. ಅಕ್ಷರಾಭ್ಯಾಸ 10ರಲ್ಲಿ ಅಂ, ಅಹ, ಜ್ಞ, ಇನ್ಯ. ನೋಡಿ, ಅಂ, ಅಹ ಇಷ್ಟು ಇಂದಿನ ಎಲ್ಲ ಅಕ್ಷರಾಭ್ಯಾಸ ಅಂದರೆ 1ರಿಂದ 9ನೇ ಅಕ್ಷರಾಭ್ಯಾಸದಲ್ಲಿ ಚಿತ್ರ ಸಮೇತ ಉತ್ತರಿಸಿ ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅಂ, ಅಹ, ಜ್ಞ, ಇನ್ಯದಲ್ಲಿ ಅಕ್ಷರ ತೋರಿಸಿ ಹೇಳಿಸಿ ಅಂತ ಮಾತ್ರ ಹೇಳಿದ್ದಾರೆ. ಇಲ್ಲಿ ಯಾವುದೇ ಚಿತ್ರವನ್ನು ಕೊಟ್ಟಿಲ್ಲ. ಅಂ ಹೇಗೆ ಬರೆಯೋದು, ಅಹ ಮಕ್ಕಳಿಗೆ ಹೇಗೆ ಬರೆಯೋದು, ಜ್ಞ, ಇನ್ಯ ಇವುಗಳನ್ನು ನಾವು ಅಕ್ಷರವನ್ನು ತೋರಿಸಿ ನಾವು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. ಈ ಅಕ್ಷರಗಳನ್ನು ಗುಂಡಾಗಿ 4 ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಬೇಕು. ಆರೋ ಮಾರ್ಕ್ ಪ್ರಕಾರ ಹೋಗೋದಾದರೆ ನಾವು ಈ ರೀತಿ ಅಂ, ಅಹ, ಅಂ, ಅಹ. ಸೊ ನಾವಿಲ್ಲಿ ಅಮ್ನ ಅಭ್ಯಾಸ ಮಾಡ್ತಿದ್ದೀವಿ. ಅಂ, ಅಮ್ಮ ಆ ಥರನೇ ಹಾ ಬರೆದ್ಬಿಟ್ಟು ಪಕ್ಕದಲ್ಲಿ 0 ಅಂ ಅಂಗಿ ಆಗುತ್ತೆ. ಅಹ, ಅಹ ಅನ್ನೋ ಅಷ್ಟೇ ಆ ಬರೆದು ಪಕ್ಕದಲ್ಲಿ 2 0 ಅಹ. ಇಲ್ಲಿ ಜ್ಞ, ಜ್ಞ ಈ ರೀತಿ ಜ್ಞ, ಇನ್ಯ, ಇನ್ಯ. ನಂತರ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇದು ಅಭ್ಯಾಸದಲ್ಲಿ ಬರುತ್ತೆ. ಅಂಕ, ಅಂಗ, ಅಂಡ, ಅಂದ, ಅಂತ, ಅಂಚಲ, ಅಂಗಳ, ಅಂಜನ, ಅಂತಃಪುರ. ನಾವು ನೋಡ್ಬೋದು ಅಂಗಿ ಅಂತ ಅದೊಂದನ್ನೇ ಮಕ್ಕಳಿಗೆ ತಿಳಿಸ್ತೀವಿ ಅಲ್ವಾ. ಆದರೆ ಇಲ್ಲಿ ಅಮ್ ಇಂದ ಎಷ್ಟು ಅಕ್ಷರ 1 2 3 4 5 6 7 8 9 ಅಕ್ಷರಗಳನ್ನು ನಾವು ಇಲ್ಲಿ ಕಾಣ್ಬೋದು. ಇದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ. ನೀಡಿರುವ ಪದಗಳನ್ನು ಗುರುತಿಸಿ ಗುಂಡಾಗಿ ಬರೆಯಿಸಿ. ಇಲ್ಲಿ ಕೇವಲ ಅಕ್ಷರಗಳ ಸ್ಪಷ್ಟ ಉಚ್ಚಾರಣೆ ಮಾಡಿಸಿ ಅಂತ ಹೇಳಿದರೆ, ಇಲ್ಲದೆ ಅಕ್ಷರಗಳನ್ನು ನೀವು ಬರೆಸಬೇಕು. ಇಲ್ಲಿ ಕಾಫಿ ರೈಟಿಂಗಲ್ಲಿ ಹೇಗೆ 2 ಲೈನ್ ಕೊಟ್ಟು ಕೊಟ್ಟಿರ್ತಾರೋ ಬರೆಯೋದಕ್ಕೆ, ಅದೇ ರೀತಿ 2 ಲೈನ್ಗಳನ್ನು ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಮೇಲೆ ಕೊಂಬು ದೀರ್ಘ ಹೇಗೆ ಬರಿಬೇಕು ಅಂತ ಹೇಳಿ ಮಕ್ಕಳಿಗೆ ಬರೆಸ್ಬೇಕಾಗುತ್ತೆ. ನಂತರದಲ್ಲಿ ನಾವು ನೋಡೋದಾದರೆ ಇಲ್ಲಿ ವೃತ್ತದಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಧ್ಯದಲ್ಲಿ 0 ಬರುವಂತೆ ಮಾದರಿಯಂತೆ ಪದಗಳನ್ನು ರಚಿಸಿ ಮಕ್ಕಳಿಂದ ಬರೆಯಿಸಿ ಓದಿಸಿ. ಇಲ್ಲಿ ನೋಡಿ, ಇಲ್ಲಿ ಯಾವ್ದ್ಯಾವ್ದು ಕೊಟ್ಟಿದ್ದಾರೆ. ಇಲ್ಲಿ ಕ, ರ, ಶ, ಖ, ಣ, ಗ, ದ, ಸ, ಠ, ಫ, ಹ, ಮ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯದಲ್ಲಿ 0 ಬರೆದಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ಚಟುವಟಿಕೆ. ಇದರ ಉದ್ದೇಶ ಏನಂದರೆ ಅಕ್ಷರಗಳು ಮಧ್ಯದಲ್ಲಿ 0. ಸೊ ಇಲ್ಲಿ ರ ಇದೆಯಾ? ಹೌದು ಇದೆ. ರ 0, ಗ ಎಲ್ಲಿದೆ? ಇಲ್ಲಿ ಇದೆ. ಆ ರೀತಿ ಇಲ್ಲಿ ರಂಗ ಅಂತ ಮಾದರಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆ ರಂಗ. ಏನು ಬರುತ್ತೆ? ಇನ್ನೊಂದು ಶಂಖ ಬರುತ್ತೆ. ಶ 0 ಕ ಶಂಖ. ಪ 0 ಪ ಪಂಪ. ಗ 0 ಗ ಗಂಗಾ. ಈ ರೀತಿ 0 ಮಧ್ಯಕ್ಕೆ ಬರಬೇಕು. ಅಕ್ಷರಗಳೆರಡು ಆ ಕಡೆ ಈ ಕಡೆ ಬರಬೇಕು. ಆ ರೀತಿ ನಾವು ಎಷ್ಟು ರಚಿಸಬೇಕು? 10 ರಚಿಸಬೇಕು.
ಮಕ್ಕಳಿಗೆ ಇದನ್ನು ಹೇಳ್ಕೊಟ್ರೆ ಮಕ್ಕಳಿಗೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ರೆ ಮಕ್ಕಳೇ ಪೂರ್ತಿಯಾಗಿ ಹೇಳ್ದಿದ್ರು ಒಂದೊಂದು ಎರಡೆರಡು ಪದಗಳನ್ನ ಅವರು ಜೋಡಿಸ್ತಾರೆ. ಇಲ್ಲಿ ನೋಡಿ, ಚಿತ್ರಕ್ಕೆ ಬಣ್ಣ ತುಂಬುವಂತೆ ತಿಳಿಸಿ. ಮಕ್ಕಳಿಗೆ ಇದು ಏನು ಅಂತ ಹೇಳಿ ಅರ್ಥ ಮಾಡಿಸ್ಬೇಕು. ಇಲ್ಲಿ ಗಾಳಿಪಟವನ್ನು ಕೊಟ್ಟಿದ್ದಾರೆ. ಗಾಳಿಪಟ ಯಾವ ರೀತಿ ಬಣ್ಣದಿಂದ ಕೂಡಿರುತ್ತೋ ಆ ರೀತಿ ಬಣ್ಣವನ್ನು ಹಚ್ಚಲು ಮಕ್ಕಳಿಗೆ ತಿಳಿಸ್ಬೇಕು. ಚುಕ್ಕಿಗಳನ್ನು ಕೂಡಿಸಿ ಚಿತ್ರಕ್ಕೆ ಸೂಕ್ತ ಬಣ್ಣಗಳನ್ನು ತುಂಬಿರಿ. ಚುಕ್ಕಿಗಳು ಇಲ್ಲಿ ಅಂದರೆ ಅವರೇ ಬಿಡಿಸಿ ಕೊಟ್ಟಿದ್ದಾರೆ, ಇದಕ್ಕೆ ಬಣ್ಣ ತುಂಬಬೇಕು. ಇಲ್ಲ ಆಗಲ್ಲ, ಚುಕ್ಕಿಗಳು ಕೊಟ್ಟಿದ್ದಾರೆ, ನಾವು ಇದನ್ನು ತಿದ್ದಬೇಕು. ಈ ರೀತಿ ತುಂಬಿ ಅದನ್ನು ಚುಕ್ಕಿಗಳನ್ನೆಲ್ಲ ಸೇರಿಸಿ ಅದಕ್ಕೆ ಬಣ್ಣ ತುಂಬಬೇಕು. ಇದರಲ್ಲೇ ನಾವು ಪದಾಭ್ಯಾಸ ನೋಡಿ. ನೆಕ್ಸ್ಟು ಪದ ಅಭ್ಯಾಸ. ಮಕ್ಕಳಿಂದ ಓದಿಸಿ ನಕಲು ಮಾಡಿಸಿ. ಮಕ್ಕಳಿಂದ ಓದಿಸ್ಬೇಕು. ಯಾವುದು ಇದು ಪದ? ಉರಗ. ಓದಿಸಿ ಬರೆಸ್ಬೇಕು. ಉರಗದ ಓಟ. ಉರಗದ ಓಟ ಸರಸ. ಸರ, ನಯಳನ ಸರ. ಇಲ್ಲೊಂದು ಸರ ಇದೆ, ಅದು ಯಾರ್ದು? ನಯಳನ ಸರ. ನಯಳನ ಸರ ಫಳಫಳ. ನಯಳನ ಸರ ಫಳಫಳನೆ ಹೊಳಿತಿದೆ ಅಂತ ಅರ್ಥ ನೋಡಿ. ಆಟ. ಆಟ ಎಂಥ ಆಟ? ಓಟದ ಆಟ, ಓಡುವಂತಹ ಆಟ. ಈಗ ಆಟದ ಸಮಯ, ಓಡುವ ಆಟದ ಸಮಯ. ಈಗ ಅಮರನ ಆಟ ಓಟದ ಆಟ. ಯಾರು ಆಟ ಆಡ್ತಿದ್ದಾರೆ ಓಟದ ಆಟನ? ಅಮರ. ಓಟದ ಆಟ ಬಹಳ ಮಜಾ. ಅಮರನಿಗೆ ಓಟದ ಆಟ ಏನು? ಬಹಳ ಮಜಾ. ಅಜ ಗಜ. ಆ ಅಜ ಈ ಗಜ. ಅಜ ಮತ್ತು ಗಜ. ಗಜ ಆ ಅಜ ಈ ಗಜ. ಅಜ ಗಜ ಮಜ. ನೋಡಿ ಎಷ್ಟು ಪ್ರಾಸಬದ್ಧವಾಗಿದೆ ಅಂತ ನೋಡಿ. ಈಗ ಅಜ ಗಜದ ಓಟ. ಅಜ್ಜ ಗಜದ ಓಟ ಬಹಳ ಮಜಾ. ಇದೆಲ್ಲ ಪ್ರಾಸ. ಇಲ್ಲೊಂದಿದೆ ನೋಡಿ, ಮಜವಾಗಿದೆ ಇದು. ಬಸವನ ಮಗ ಅಮರ ಗಗನ ಕಂಡ. ಈಗ ಉದಯದ ಸಮಯ ಗಗನ ಚಂದ. ಅಮರ ಕಂಡ ಗಗನ ಚಂದ. ಅಮರನ ಮನ ಸಂತಸ. ಜಗದ ಜನ ಕಂಡ ಗಗನ ಚಂದ. ಜನರ ಮನ ಸಂತಸ. ಕಲಿತ ಅಕ್ಷರಗಳು. ಇದಕ್ಕೆ ಮುಂಚೆ ಮೊದಲನೇದು ಮಕ್ಕಳು ಕಲಿಯೋದೇ ಅ ಇ ಅಲ್ವಾ? ಕಲಿತಿರ್ತಕ್ಕಂಥ ಅಕ್ಷರಗಳು. ಈ ಅಕ್ಷರಾಭ್ಯಾಸ ಎಲ್ಲ ಮುಗಿದ ಮೇಲೆ ನಾವು ಏನೇನು ಕಲ್ತಿದ್ದೀವಿ ನೋಡೋಣ. ಆ